ನಮಸ್ಕಾರ ಗಾಯ್ಸ್. ಸೊ ನಾನು ಈ ದಿನ ಮುಖಪುಟಕ್ಕೆ ಬಂದಿರತಕ್ಕಂಥ ವಿಷಯ ಏನಪ್ಪ ಅಂತಂದರೆ, ಸಂಕ್ರಾಂತಿ ಹಬ್ಬ ಬಂತು. ಸೊ ತುಂಬ ಸಂಭ್ರಮದಿಂದ ಸಡಗರದಿಂದ ಆಚರಣೆ ಮಾಡ್ತಾರೆ ದಕ್ಷಿಣ ಭಾರತದಲ್ಲಿ, ಸ್ಪೆಷಲಿ ತಮಿಳುನಾಡು, ತೆಲಂಗಾಣ, ಸೀಮಾಂಧ್ರ ಮತ್ತು ಕೇರಳದಲ್ಲಿ. ಸೊ ಪ್ರತಿ ಸಂಕ್ರಾಂತಿ ಹಬ್ಬಕ್ಕೂ ಸೊ ತೆಲುಗು ಫಿಲ್ಮಲ್ಲಿ ಒಂದು ವಿಶೇಷವಾದ ಒಂದೊಂದು ಒಳ್ಳೊಳ್ಳೆ ಫಿಲ್ಮ್ಗಳು ಬರ್ತವೆ. ಸೊ ಆ ಥರ ಸಿನಿಮಾದಲ್ಲಿ ಆಲ್ರೆಡಿ ನಿನ್ನೆ 12ನೇ ತಾರೀಕಿಗೆ ಸೊ ಮನಶಂಕರ ವರಪ್ರಸಾದ್ ಗಾರು ಅಂತಕ್ಕಂಥ ಒಂದು ತೆಲುಗು ಫಿಲ್ಮು ರಿಲೀಸ್ ಆಗಿತ್ತು. ರಿಲೀಸ್ ದಿನವೇ ಹೋಗಿ ನೋಡಿ ಬಂದೆ. ಸೊ ಆ ಫಿಲ್ಮ್ ಬಗ್ಗೆ ಜಸ್ಟ್ ನಿಮ್ಮ ಹತ್ರ ನನ್ನ ಅನಿಸಿಕೆ ಹಂಚ್ಕೋಬೇಕಂತ ಅನಿಸ್ತು. ಸೊ ಹಂಗಾಗಿ ಬಂದಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ಒಂದು ವಿಡಿಯೋ ನೋಡ್ತಿದ್ದೀರಿ, ಸೊ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಮಾಡಿ, ಸೊ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದರೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಮಾತುಗಳನ್ನ ಪ್ರಾರಂಭ ಮಾಡ್ತಿದ್ದೀನಿ. ಸೊ ಗೈಸ್, ಫಿಲ್ಮ್ ಬಗ್ಗೆ ಹೇಳಪ್ಪ ಅಂದರೆ ಫಿಲ್ಮ್ ಅಲ್ಟಿಮೇಟ್ ತುಂಬ ಚೆನ್ನಾಗಿದೆ. ನನ್ನ ಒಂದು ಫಿಲ್ಮು ಚಿರಂಜೀವಿ ಫಿಲ್ಮ್ ಫಸ್ಟ್ ಟಾಕೀಸಲ್ಲಿ ಹೋಗಿ ನೋಡಿದ್ದಪ್ಪ ಅಂದರೆ 2001ರಲ್ಲಿ ಡ್ಯಾಡಿ ಅಂತ ಮೂವಿ. ಅದು ನಮ್ಮ ನಾಯಕನಟ್ಟಿ ಒಳಗಡೆ ಟೆಂಟಲ್ಲಿ ನೋಡಿದ್ದು. ಸೊ ಅದು ಬಸವೇಶ್ವರ ಟಾಕೀಸ್ ಚಿತ್ರಮಂದಿರ ಅಂತ ಕರೀತಿದ್ರು 2001ರಲ್ಲಿ. ಸೊ ನಾನು ಅವಾಗ ನೋಡಿದ್ದು. ಸೊ ಫಾದರ್ ಸೆಂಟಿಮೆಂಟು, ಡಾಟರ್ ಸೆಂಟಿಮೆಂಟೆಡ್ ಮೂವಿ. ಸಿಮ್ರಾನ್ ಮತ್ತು ಒಂದು ಚಿರಂಜೀವಿ ಮತ್ತು ಅವ್ರ ಮಗಳ ಪಾತ್ರದಲ್ಲಿ ಮಾಡಿರ್ತಕ್ಕಂಥ ಪಾಪು ತುಂಬ ಚೆನ್ನಾಗಿತ್ತು. ಅದೇ ಥರ ಅದೇ ಕಂಟೆಂಟ್ ಥರನೇ ಇದೂ ಇದೆ. ಬಟ್ ಏನಂದ್ರೆ ಇದರಲ್ಲಿ ಇಬ್ಬರು ಮಕ್ಕಳಿದ್ದಾರೆ. ಸೊ ಅದ್ರ ಜೊತೆಗೆ ದ್ವೇಷ, ಅಸೂಯೆ ಭಾವನೆ ಅದು ಇದು ಅಂತೆಲ್ಲ ಮಿಕ್ಸ್ ಆಗಿದೆ. ಅದ್ರ ಜೊತೆಗೆ ತುಳಸಿ 2007ರಲ್ಲಿ ವೆಂಕಟೇಶ್ ಮತ್ತು ನಯನತಾರ ತೆಗೆದಿರ್ತಕ್ಕಂಥ ತುಳಸಿ ಮೂವಿದು ಸ್ವಲ್ಪ ಕಂಟೆಂಟ್ ಬರುತ್ತೆ ಇದರಲ್ಲಿ. ಗಂಡ ಹೆಂಡತಿ ದೂರ ಆಗ್ತಾರೆ, ಒಂದಾಗ್ತಾರೆ, ಅದಾಗುತ್ತೆ ಇದಾಗುತ್ತೆ, ಆ ಥರ ಒಂದು ಮಿಕ್ಸ್ ಮಸಾಲ ಮಾಡಿ ಒಂದು ಈಗಿನ ನೇಟಿವಿಟಿಗೆ ತಕ್ಕಂಗೆ ಸೊ ಟಾಲಿವುಡ್ ಮೂವಿ ರೆಡಿಯಾಗಿದೆ ಮನಶಂಕರ ವರಪ್ರಸಾದ್ ಗಾರು. ಸೊ ತುಂಬ ಚೆನ್ನಾಗಿದೆ. ಸೊ ಮೂವಿಲಿ ನನಗೆ ತುಂಬ ಇಷ್ಟವಾದ ಒಂದು ಸೀನ್ ಏನಪ್ಪ ಅಂತಂದರೆ, ಮೀಸಲ್ಲ ಪಿಲ್ಲ ಕೊಂಚಂ ಕೋಪಂ ತೆಗ್ಗಿಂಚಾಲೆ ಪಿಲ್ಲ ಮುಕ್ಕು ಪೈನ ಅಂತ ಹೇಳ್ತಾರಲ್ಲ, ಅದು ತುಂಬ ಚೆನ್ನಾಗಿದೆ. ನನಗೆ ಇಷ್ಟವಾದ ಒಂದು ಸಾಂಗು. ಸೊ ಲೇಡಿ ಸೂಪರ್ ಸ್ಟಾರ್ ನಯನತಾರ, ಸೊ ಅಮೇಝಿಂಗ್ ಬ್ಯೂಟಿ. ಸೊ ನೋಡಿ, ಅವ್ರು ಚಂದ್ರಮುಖಿ ಫಿಲಮಲ್ಲಿ ಸೊ ಸೈಡ್ ರೋಲಲ್ಲಿ ಮಾಡಿರ್ತಾಳೆ. ಜ್ಯೋತಿಕಾ ಮೇನ್ ರೋಲು, ಇವಳು ಸೈಡ್ ರೋಲು ಚಂದ್ರಮುಖಿ. ಯಾವುದು ರಜನಿಕಾಂತ್ ಮೂವಿ. ಆ ಸೈಡ್ ರೋಲಲ್ಲಿ ಮಾಡಿರೋಳು ಇವಾಗ ಮೇನ್ ಹೀರೋಯಿನ್, ಸೌತ್ ಇಂಡಿಯನ್ ಸೂಪರ್ ಸ್ಟಾರ್, ಲೇಡಿ ಸೂಪರ್ ಸ್ಟಾರ್ ಆಗಿ ಬೆಳೆದಿದ್ದಾಳೆ. ಅಷ್ಟೊಂದು ಬ್ಯೂಟಿ ಮೇಂಟೈನ್ ಮಾಡಿದ್ದಾರೆ. ವಿಘ್ನೇಶ್ ಜೊತೆ ಮದುವೆಯಾಗಿ ಮಕ್ಕಳಾದ್ರೂ ಅವ್ರ ಬ್ಯೂಟಿ ಕಡಿಮೆ ಆಗಿಲ್ಲ. ಸೊ ಇದರಲ್ಲಿ ಅವ್ರದ್ದು ಆ್ಯಕ್ಟಿಂಗ್ ಅಂತೂ ಅಲ್ಟಿಮೇಟು. ಅದ್ರ ಜೊತೆಗೆ ಸೆಕೆಂಡ್ ಹೀರೋಯಿನ್ ಆಗಿ ಯಾಕೆ ಅವ್ರು ಕ್ಯಾತ್ಸಂದ್ರನ್ನ ಲೇಡಿ ಹೀರೋಯಿನ್ ಹಾಕಂತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಸೊ ಅವಳು ಮೇನ್ ರೋಲಿಗೆ ಮಾಡೋಂಥ ಕೆಟಗರಿ ರೀ ಅವ್ರದ್ದು. ಅವಳು ನೋಡ್ರಿ ಸರೈನೋಡಲ್ಲೂ ಸೆಕೆಂಡ್ ಹೀರೋಯಿನ್ನು, ಇದು ಯಾವ್ದು ಇದ್ದರಮ್ಮ ಇಲ್ಲಿತ್ತು ಅದರಲ್ಲೂ ಸೆಕೆಂಡ್ ಹೀರೋಯಿನ್ನು, ವಾಲ್ತೇರು ವೀರಯ್ಯ ಅದರಲ್ಲೂ ಸೆಕೆಂಡ್ ಹೀರೋಯಿನ್ನು, ನೇನೇ ರಾಜು ನೇನೇ ಮಂತ್ರಿ ಅದರಲ್ಲೂ ಸೆಕೆಂಡ್ ಹೀರೋಯಿನ್ನು. ಸೊ ಈ ಫಿಲ್ಮಲ್ಲೂ ಸೆಕೆಂಡ್ ಹೀರೋಯಿನ್ನು. ಸೊ ಯಾಕೆ ಅಂತ, ಸೊ ರಶ್ಮಿಕಾ ಮಂದಣ್ಣಗಿಂತ ತುಂಬ ಚೆನ್ನಾಗಿದ್ದಾಳೆ. ಬಟ್ ಟಾಲಿವುಡ್ ಮಂದಿ ಇವಳನ್ನ ಯಾಕೆ, ಟಾಲಿವುಡ್ ಪ್ರೊಡ್ಯೂಸರ್ಸು ಡೈರೆಕ್ಟರ್ಸು ಇವಳನ್ನ ಸೆಕೆಂಡ್ ಹೀರೋಯಿನಾಗಿ ಹಾಕಂತಾರಂತ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಸೊ ನಾನು ಅದ್ರ ಜೊತೆ ಮಾತಾಡೋಣಂತೆ. ಸೊ ಅಂಥ ಹೀರೋಯಿನ್ ಇದು. ಎಲ್ಲದಕ್ಕಿಂತ ಜೊತೆಗೆ ತುಂಬ ಇಂಪಾರ್ಟೆಂಟ್ ಸೀನಪ್ಪ ಅಂದರೆ ಸೆಕೆಂಡ್ ಹಾಫಲ್ಲಿ ಆಫ್ಟರ್ 10 to 15 ಮಿನಿಟ್ಸ್ ಆದಮೇಲೆ ಸೊ ವೆಂಕಟೇಶ್ ದಗ್ಗುಬಾಟಿ ಅವ್ರು ಬರ್ತಾರೆ. ಸೊ ಫ್ಯಾಮಿಲಿ ಎಂಟರ್ಟೈನರು ಮಾಸಾಗಿ ಬರ್ತಿರಲ್ಲ ಅಂತಂದೇಳಿ ವೆಂಕಟೇಶ್ ಅವ್ರಿಗೆ ಚಿರಂಜೀವಿಗೆ ಹೇಳ್ತಾರೆ, ನೀವು ಮಾಸ್ ಇರೋರು ಇವಾಗೆಲ್ಲ ಫ್ಯಾಮಿಲಿ ಎಂಟರ್ಟೈನರ್ ಆಗಿದ್ರೆ ನನಗಿನ್ನೇನು ಕೆಲಸ, ನಾನು ಹಾಗೆ ಮಾಸಾಗಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಅದು ಅವ್ರ ಭಾಷೆಲೆ ಕೇಳ್ಬೇಕಪ್ಪ ಅಂದ್ರೆ ನೀವು ಫಿಲ್ಮ್ನ ಥಿಯೇಟ್ರಲ್ಲೋಗಿ ನೋಡಬೇಕು. ತುಂಬ ಚೆನ್ನಾಗಿದೆ. ಅವ್ರು ಯಾಕೆ ಬಂದರು, ಅವ್ರಿಗೆ ಏನು ಲಿಂಕು, ಅದೆಲ್ಲ ಗೊತ್ತಾಗಬೇಕಂದ್ರೆ ಸಿನಿಮಾ ಥಿಯೇಟ್ರಲ್ಲೋಗಿ ನೋಡಿ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಸೊ ಕನ್ನಡ ಭಾಷೆನ ಸುಮಾರು 5ರಿಂದ 6 ನಿಮಿಷ ಕನ್ನಡದಲ್ಲಿ ಮಾತಾಡಿದ್ದಾರೆ ವೆಂಕಟೇಶ್. ಬಳ್ಳಾರಿ ಮೈನಿಂಗ್ ಮ್ಯಾನ್ ಆಗಿ, ವೆಂಕಿಗೌಡ ಆಗಿ ಸೊ ಮಾತಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅವ್ರು ಬಳ್ಳಾರಿ ಮೈನಿಂಗ್ ಮ್ಯಾನು ಅಲ್ಲಿಗೆ ಯಾಕೆ ಹೋಗ್ತಾನೆ, ವೆಂಕಟೇಶ್ಗೆ ಏನು ಜೊತೆ ಅವ್ರು ಏನು ರಿಲೇಷನ್ಶಿಪ್ಪು, ಅವ್ರ ಜೊತೆ ಒಂದು ಸಾಂಗ್ ಇದೆ, ಎಣ್ಣೆ ಸಾಂಗು, ಅದು ಯಾಕೆ ಬರುತ್ತೆ ಅಂತ ಬೇಕಂದರೆ ನೀವು ಹೋಗಿ ಫಿಲ್ಮ್ ಥಿಯೇಟ್ರಲ್ಲಿ ನೋಡಿ. ಸೊ ಅಲ್ಟಿಮೇಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾಲ್ತೇರು ವೀರಯ್ಯದಲ್ಲಿ ಗೆಸ್ಟ್ ರೋಲ್ ಬಂದು ರವಿತೇಜ್ ಅವ್ರು ಮಾಡಿದರು, ಅದು ಫಿಲ್ಮ್ ಚೆನ್ನಾಗಿ ಗೆಲ್ಲಿಸಿದ್ರು. ಸೊ ಇವ್ರಿಗೆ ಏನು ಜೊತೆ ಏನೇನು ಗೆಸ್ಟು, ಶ್ರೀಕಾಂತ್ ಶಂಕರದಾದ MBBS ಅಲ್ಲಿ ಶ್ರೀಕಾಂತ್ ಅವ್ರು ಗೆಸ್ಟ್ ರೋಲ್ ಮಾಡಿದರು, ಅವರು ಫಿಲ್ಮ್ ಗೆಲ್ಲಿಸಿದ್ರು. ಈ ಕಡೆ ನೋಡಿ, ಇದು ಸಹ ಯಾರು ಈ ಫಿಲ್ಮಲ್ಲೂ ಸಹ ಗೆಸ್ಟ್ ರೋಲಾಗಿ ಬಂದು ವೆಂಕಟೇಶ್ ಈ ಸಿನಿಮಾ ಗೆಲ್ಲಿಸಿದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ತುಂಬ ಅಲ್ಟಿಮೇಟ್, ತುಂಬ ಚೆನ್ನಾಗಿದೆ ಫಿಲ್ಮು. ಕಾಮಿಡಿ, ಫ್ಯಾಮಿಲಿ ಓರಿಯೆಂಟೆಡ್ ಕಾಮಿಡಿ, ಫಾದರ್ ಸೆಂಟಿಮೆಂಟು, ಮದರ್ ಸೆಂಟಿಮೆಂಟು, ಚಿಲ್ಡ್ರನ್ ಸೆಂಟಿಮೆಂಟು, ತುಂಬ ಚೆನ್ನಾಗಿದೆ. ವಿಲನ್ನೇ ಇಲ್ಲ ಅಂದ್ಕೊಂಡಿದ್ದೀವಿ ನಾನು ಆ ಫಿಲ್ಮ್ ಮುಗಿಯೋತಕ್ಕನ. ಬಟ್ ಇದರಲ್ಲಿ ಮೇನ್ ವಿಲನ್ ಇದ್ದಾನೆ. ಸೊ ವಿಲನ್ನು 2-3 ಸೀನ್ಸಲ್ಲಿ ಬರ್ತಾನೆ. ವಿಲನ್ ಯಾಕಾದ, ಸೊ ವಿಲನ್ಗೆ ಹೀರೋಗೆ ಏನು ರಿಲೇಷನ್ಶಿಪ್ಪು, ವಿಲನ್ನು ಹೀರೋಯಿನ್ಗೆ ಏನು ರಿಲೇಷನ್ಶಿಪ್ಪು, ಅದೆಲ್ಲ ಬೇಕಪ್ಪ ಅಂದರೆ ಫಿಲ್ಮ್ನ ಥಿಯೇಟ್ರಲ್ಲೋಗಿ ನೋಡಿ. ಸೊ ನಿಮಗೆ ಗೊತ್ತಾಗುತ್ತೆ. ಅದನ್ನು ನಾವು ಹೇಳೋದಕ್ಕಿಂತ ಕ್ಯೂರಿಯಾಸಿಟಿ ಬರಲ್ಲ, ಅದು ಹೇಳಿದರೆ.
ಸೊ ಹಂಗಾಗಿ ತುಂಬ ಚೆನ್ನಾಗಿದೆ, ನನಗೆ ಮೂವಿ ತುಂಬ ಇಷ್ಟ ಆಯಿತು. ಸೊ ಆಚಾರ್ಯ ಮೀನ್ಸ್ ಅದು ಪ್ರೀವಿಯಸ್ ಇವ್ರದ್ದು ಚಿರಂಜೀವಿ ಅವ್ರ ಮೂವಿ ನೋಡೋದಕ್ಕೂ ಈ ಮೂವಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ ಮೂವಿ ಅಷ್ಟೊಂದು ಇಷ್ಟ ಆಗಿರಲಿಲ್ಲ, ಈ ಮೂವಿ ತುಂಬ ಚೆನ್ನಾಗಿ ಇಷ್ಟ ಆಗಿದೆ. ಸೊ ಭಾಷೆ ಯಾವುದಾದ್ರೇನು, ಸೊ ಸಿನಿಮಾ ಚೆನ್ನಾಗಿತ್ತಂದರೆ ನೋಡ್ತಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ಲು. ಸೊ ನಾನು ಕನ್ನಡದನಾಗಿ ಸೊ ತೆಲುಗು ಸಿನಿಮಾನೂ ನೋಡ್ತೀನಿ, ಕನ್ನಡ ಸಿನಿಮಾನೂ ನೋಡ್ತೀನಿ. ನಮ್ಮ ಭಾಷೆನ ಪ್ರೀತಿಸಬೇಕು, ಬೇರೆ ಭಾಷೆನ ಗೌರವಿಸಬೇಕು. ಬೇರೆ ಭಾಷೆಯಲ್ಲಿ ಯಾವುದೇ ಚೆನ್ನಾಗಿತ್ತಂದ್ರೂ ನಾವು ಅದನ್ನು ಅಳವಡಿಸ್ಕೋಬೇಕು ಅಂತ ಹೇಳ್ತಾ, ಸೊ ಸಿನಿಮಾ ಯಾರ್ಯಾರೆಲ್ಲ ಇಷ್ಟಪಟ್ಟು ನೋಡ್ತಿರೋ, ಸಿನಿಮಾ ಅದು ಅಭಿಮಾನಿಗಳಿದ್ದಾರೋ, ಚಿರಂಜೀವಿ ಅಭಿಮಾನಿಗಳು, ಮೆಗಾಸ್ಟಾರ್ ಅಭಿಮಾನಿಗಳಿದ್ದಾರೋ, ಸೊ ಹೋಗಿ ಒಂದು ಟೈಮ್ ಸಿನಿಮಾ ನೋಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಸಿನಿಮಾ ನೋಡಿ ಸಂಕ್ರಾಂತಿ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಈ ನನ್ನ ಒಂದೆರಡು ಪುಟ್ಟ ಮಾತುಗಳು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.